ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ತುಂಬಾ ಮುಖ್ಯವಾದ ಮಾಹಿತಿ ಆದರೆ ಇದೆ. ಎರಡು ಅಪ್ಡೇಟ್ಸನ್ನು ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ. ಒಂದು ಅಪ್ಡೇಟ್ ಬಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣದ ಬಗ್ಗೆ ಆ್ಯಂಡ್ ಹಾಗೇನೂ ಸಹ 9ನೇ ಕಂತು ಹಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ಪಡ್ಕೋತೀರಾ. ಪಟ್ಟಂಥ ಚಾನಲ್ಗೆ ಲೈಕನ್ನು ಮಾಡಿ ಆ್ಯಂಡ್ ಹಾಗೇನೂ ಸಹ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗಾಗಲೇ ಸಹ ಪೆಂಡಿಂಗ್ ಹಣ ಬಿಡುಗಡೆ ಮಾಡಿದ್ದಾರೆ. ನೀವು ಕೇಳ್ಬೋದು, ಸರ್ ಪೆಂಡಿಂಗ್ ಹಣ ಅಂತಂದರೆ ಯಾರಿಗೆ ಸರ್ ಏನು ಅಂತ ಹೇಳಿಬಿಟ್ಟು. ನೋಡಿ, ಇದುವರೆಗೂ ಸಹ 8 ಕಂತು ಹಣ ಆದರೆ ರಿಸೀವ್ ಆಗಿದೆ ಫಲಾನುಭವಿಗಳಿಗೆ. ಆ್ಯಂಡ್ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಕೇವಲ 7 ಕಂತು ಹಣ ರಿಸೀವ್ ಆಗಿದೆ, ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 5 ಕಂತು ಹಣ ರಿಸೀವ್ ಆಗಿದೆ, ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 3 ಕಂತು ಹಣ, ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 1 ಕಂತು ಹಣನೂ ಸಹ ಬಂದಿಲ್ಲ. ಅಂತಹ ಫಲಾನುಭವಿಗಳಿಗೆ ಪೆಂಡಿಂಗ್ ಹಣ ಆದರೆ ಬಿಡುಗಡೆ ಮಾಡಿದ್ದಾರೆ. ನಿಮಗೇನಾದರೂ ಇನ್ನೂ ಸಹ ಅಮೌಂಟ್ ಬರಬೇಕು ಅಂತ ಅಂದರೆ ಅದು 7ನೇ ಕಂತು ಹಣ ಆಗಿರ್ಬೋದು, ಅಪ್ ಟು 8ನೇ ಕಂತು ಹಣದವರೆಗೂ ನಿಮ್ಗೆ ಯಾವುದಾದ್ರೂ ಹಣ ಪೆಂಡಿಂಗ್ ಇದ್ದರೆ ನಿಮಗೆ ನೋಡಿ ಇದೇ ತಿಂಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಇದ್ರ ಬಗ್ಗೆ ಸರ್ಕಾರದ ಕಡೆಯಿಂದನೇ ಒಂದು ಅಪ್ಡೇಟ್ಸ್ ಆದರೆ ಬರುತ್ತಿದೆ. ಲೋಕಸಭಾ ಎಲೆಕ್ಷನ್ಸು ಮೊದಲನೇ ಹಂತದ ಎಲೆಕ್ಷನ್ಸ್ ಸ್ಟಾರ್ಟ್ ಆಗುವಷ್ಟು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 8 ಕಂತು ಹಣ ಪ್ರತಿಯೊಂದು ಫಲಾನುಭವಿಗೂ ಸಹ ತಲುಪಬೇಕು ಅಂತ ಹೇಳಿಬಿಟ್ಟು ಸಾಕಷ್ಟು ಎಫರ್ಟ್ಸು ಸರ್ಕಾರದ ಕಡೆಯಿಂದನೂ ಸಹ ಆಗ್ತಿದ್ದಾರೆ. ಆ್ಯಂಡ್ ಈಗಾಗಲೇ ಪೆಂಡಿಂಗ್ ಹಣ ಬಿಡುಗಡೆ ಮಾಡಿದ್ದಾರೆ. ಮೊದಲನೇ ಹಂತದ ಎಲೆಕ್ಷನ್ಸ್ 26ನೇ ತಾರೀಕು ಆದರೆ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಹಂತದ ಎಲೆಕ್ಷನ್ಸ್ ಸ್ಟಾರ್ಟ್ ಆದಾಗ ಒಂದು 2 ರಿಂದ 3 ದಿನಗಳು ಬಿಟ್ಟು ಸರ್ಕಾರದ ಕಡೆಯಿಂದನೇ ಒಂದು ಅಪ್ಡೇಟ್ ಅನ್ನು ಕೊಡ್ತಾರಂತೆ. ಈ ದಿನಾಂಕಕ್ಕೆ ನಿಮಗೆ 9ನೇ ಕಂತು ಹಣ ಆದರೆ ಬರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಯ ತನಕ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ 9ನೇ ಕಂತು ಹಣ ಪಡ್ಕೊಳ್ಳೋದಕ್ಕೆ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಹಾಗೇನು ನಿಮಗೆ ಎಷ್ಟು ಕಂತು ಹಣ ರಿಸೀವ್ ಆಗಿದೆ ಅನ್ನೋದನ್ನು ತಿಳಿಸಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.